ಅದಕ್ಕೆ ಬಹಳ ಒತ್ತು ಕೊಡ್ತಾರೆ. ಸಜ್ಜನ ಸಂಘ ಯಾಕೆ ಮಾಡಬೇಕು ನೋಡ್ರಿ. ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ಶರಣರ ಸಂಘ ಮಾಡ್ಬೇಕು ನಾವು ಅಂತ, ಅಂದ್ರೆ ಸಜ್ಜನ ಸಂಘ ಮಾಡ್ಬೇಕು ಅಂತ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾರು? ಬಸವಣ್ಣವರು. ಅದೇ ನಾನು ಮಾತನ್ನ ಬಂದಿದೆ, ಯಾವುದು ಗುರುವಿನ ಗುಲಾಮ ಆಗೋ ತನಕ ದೊರೆಯದಣ್ಣ ಮುಕ್ತಿ ಅಂತ. ಆಮೇಲೆ ನೋಡ್ರಿ ಎಷ್ಟು ಮಹತ್ವದ ಮಾತನ್ನು ಹೇಳ್ತಾರೆ. ಎನಗಿಂತ ಕಿರಿಯರಿಲ್ಲಯ್ಯ, ಶಿವಭಕ್ತರಿಗಿಂತ ಹಿರಿಯರಿಲ್ಲಯ್ಯ, ನಿಮ್ಮ ಪಾದ ಸಾಕ್ಷಿ ಎನಗೆ ಎನ್ನ ಮನದ ಸಾಕ್ಷಿಯಯ್ಯ, ಕೂಡಲ ಸಂಗಮ ಎರಗಿದೆ ದಿವ್ಯ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ವಿನೀತ ಭಾವ ಇದೆ. ನಾವಾದ್ರೆ ನಾನು PhD ಮಾಡೀನಿ, ನಾನು MA ಮಾಡೀನಿ, BEd ಮಾಡೀನಿ, ನಾನು ಟೀಚರು, ನಾನು ಲೆಕ್ಚರರು, ನಾನು DC, ನಾನು ಪ್ರೊಫೆಸರು, ನಾನು CM, ನಾನು ಪ್ರಧಾನಿ, ನಾನು ರಾಷ್ಟ್ರಾಧ್ಯಕ್ಷರು, ಎಷ್ಟು ಅಹಂಕಾರ ಇರುತ್ತೆ. ಬಸವಣ್ಣ ಹೇಳ್ತಾರೆ ಎನಗಿಂತ ಕಿರಿಯರಿಲ್ಲಯ್ಯ, ನಾನು ಸಣ್ಣವನು, ನಾನು ಏನೂ ಅಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅಂದ್ರೆ ಶಿವಭಕ್ತರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಬಸವಣ್ಣ ಅಂತ ನೋಡ್ಬೋದು. ನಿಮ್ಮ ಪಾದ ಸಾಕ್ಷಿ ಏನಾಗಿ ಎನ್ನ ಮನದ ಸಾಕ್ಷಿ ಅಯ್ಯ ಅಂತ ಬಸವಣ್ಣ ಹೇಳ್ತಾರೆ. ನೋಡಿ ಎಷ್ಟು ವಿನೀತ. ನಾವಾದ್ರೆ ನಾವೇ ದೊಡ್ಡ ಜನ ತೋರ್ಸ್ಕೊಂತ ಇರ್ತೀವಿ. ಬಸವಣ್ಣ ಹೇಳ್ತಾರೆ ನಾನು ಏನೂ ಅಲ್ಲ, ಶಿವಭಕ್ತರೇ ದೊಡ್ಡವರು ಅಂತ ಹೇಳ್ತಾರೆ. ನೀವು ದಾಸೋಹ ಅಂತ ನಮ್ಮ ಲಕ್ಷ್ಮೀದೇವ ಹೇಳಿದ್ರು, ಸೋಹಂ ಎನಿಸದೆ ದಾಸೋಹಂ ವ್ಯಂಜನಿಸಯ್ಯ ಅಂತ. ಇವತ್ತು ಉತ್ತರ ಕರ್ನಾಟಕ ನಮ್ಮ ಕಡೆ ಎಲ್ಲ ಹೋದ್ರೆ ಎಲ್ಲ ಕಡೆ ಮಠಮಾನ್ಯಗಳು ದಾಸೋಹ ಪದ್ಧತಿ ಇದೆ. ಜ್ಞಾನವನ್ನ ಅನ್ನವನ್ನ ಕೊಡುವಂತ ಎಷ್ಟೋ ಮಠಮಾನ್ಯಗಳು ಇವತ್ತು ಇದೆ. ಅಂದ್ರೆ ದಾಸೋಹವನ್ನು ತುಂಬಾ ಪ್ರಚುರಪಡಿಸಿದ್ರು. ಯಾರು? ಬಸವಾದಿ ಶಿವಶರಣರು. ಬಂದಂತ ಎಲ್ಲ ಭಕ್ತರಿಗೆ ಅನ್ನವನ್ನು ಕೊಡಬೇಕು, ಅನ್ನದಾನ ಸುಖಿ, ಅನ್ನವನ್ನು ಉಂಡವನು ಸುಖಿ ಭವ. ಅಂದ್ರೆ ಅನ್ನದಾನಕ್ಕೆ ತುಂಬಾ ಮಹತ್ವ ಇದೆ ಅಂತ, ಅನ್ನದಾತ ಸುಖಿ ಭವ ಅಂತ ಮಾತು ಬರುತ್ತೆ. ಆಮೇಲೆ ಮಾತಿನ ಬಗ್ಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ಅವೆಲ್ಲ ಎಷ್ಟು ಅರ್ಥಗರ್ಭಿತವಾದ ಮಾತುಗಳಂತ ನಾವು ಗಮನಿಸಬಹುದು. ನೋಡ್ರಿ, ನೀರಿಗೆ ನೈದಿರೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ನೋಡು, ನೀರಿಗೆ ನೈದಿರ ಇದ್ರೆ ಶೃಂಗಾರ, ಅದೇ ಶೃಂಗಾರ. ಒಂದು ಕಳೆ, ಈಗ ಹೆಣ್ಮಕ್ಳು ಕುಂಕುಮ ಇದ್ದ ಏನು ಕಳೆನೋ ಅಲ್ವಾ, ಅದು ಹಂಗೆ. ಸಮುದ್ರಕ್ಕೆ ತೆರೆಯೇ, ಸಮುದ್ರಕ್ಕೆ ಯಾವ ಶೃಂಗಾರ? ಅಲೆಗಳು. ನಾರಿಗೆ ಗುಣವೇ ತನ್ನ ಸನ್ನಡತೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ. ನೀವು ಬೆಳದಿಂಗಳಲ್ಲಿ ಆ ಚಂದ್ರ ನೋಡ್ತಾ ಎಷ್ಟು ಸುಂದರವಾಗಿ ಕಾಣುತ್ತೆ. ಹಂಗೆ ನಮ್ಮ ಕೂಡಲ ಸಂಘ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ನಾವ್ ಯಾಕೆ ವಿಭೂತಿ ಇಡ್ಬೇಕು? ಅದೇ ಶೃಂಗಾರ ಇದ್ದಾಗ ವ್ಯಕ್ತಿಯನ್ನ ತೋರಿಸುತ್ತೆ. 3 ಗೀಟ್ ಹೇಳಿತೀವಲ್ಲ ನಾವು, 3 ಯಾಕೆ ಹೇಳಿತೀವಿ ಅಂತ, ತ್ರಿಕಾಲವಾಗಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಿನ್ನ ಸ್ಮರಣೆಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ತ್ರಿಕಾಲ ಪೂರ್ವಕವಾಗಿ ನಾವು 3 ಗೆರೆಗಳನ್ನ ಹೇಳ್ಕೊಂತೀವಿ. ನೊಸಲ ವಿಭೂತಿ ಅದು ಸಗಣಿಯಿಂದ ಮಾಡಿರ್ತಾರೆ. ತುಂಬಾ ಸೈಂಟಿಫಿಕ್ ಆಗಿ ತುಂಬಾ ಮಹತ್ವ ಇದೆ ಗೋವಿನ ಸಗಣಿಗೆ. ಮತ್ತೆ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲವರಯ್ಯ. ಅಂದ್ರೆ ನಾವು ಇಲ್ಲಿ ಯಾರು ಕೆಲಸ ಮಾಡ್ತಾರೋ ಚಿಕ್ಕದನ್ನ ಶ್ರೀಮಂತ ಹೇಳ್ತಾರೆ ಒಂದು ಮಾತು ಅಥವಾ ಮಹತ್ವ ಹೇಳ್ತಾರೆ. ನಾವು ಸಣ್ಣ ಸಣ್ಣ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡೋದ್ರಿಂದ ದೊಡ್ಡ ಕೆಲಸಗಳನ್ನು ಮಾಡುವಂತ ಶ್ರದ್ಧೆ ಬರುತ್ತೆ, ಕಾರ್ಯಕ್ಷಮತೆ ಬರುತ್ತೆ ಅಲ್ವಾ. ಹಾಗಾಗಿ ಮತ್ತೆ ಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ. ಇದು ಕಮ್ಮಟ ಇದ್ದ ಹಾಗೆ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ.